ಅವರೆಲ್ಲ ಉದ್ಯೋಗಸ್ಥರು. ಅವರಿಗಾಗಿಯೇ ಮುಕ್ತ ವಿವಿ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಿದೆ ನಿಜ. ಆದರೆ ಪರೀಕ್ಷಾ ಹಾಲ್ಗಳು ಮಾತ್ರ ಕಲೆಕ್ಷನ್ ಸೆಂಟರ್ಗಳಾಗ್ತಿವೆ. ಯಾಕಂದ್ರೆ ಕೋಲಾರದಲ್ಲಿ ವೈರಲ್ ಆದ ಅದೊಂದು ವಿಡಿಯೋ ಈಗ ಭಾರೀ ಸಂಚಲನ ಸೃಷ್ಟಿಸಿದೆ. ಬಸ್ ಕಂಡಕ್ಟರ್ನಂತೆ ಒಬ್ಬೊಬ್ಬರ ಬಳಿ ಹೋಗ್ತಿರೋ ಪರೀಕ್ಷೆಯ ಮೇಲ್ವಿಚಾರಕ. ಒಬ್ಬೊಬ್ಬರು ಹಣ ಕೊಡ್ತಿದ್ರೆ ಕೈಯಲ್ಲಿರೋ ಹಣ ಎಣಿಸೋ ಧಾವಂತ. ಇದು ಯಾವುದೋ ಬಸ್ ಅಥವಾ ಬ್ಯಾಂಕ್ ಅನ್ಕೊಳ್ಬೇಡಿ, ಇದು ಪರೀಕ್ಷೆಯ ಹಾಲ್. ಕಲೆಕ್ಷನ್ ಸೆಂಟರ್ ಆಯ್ತಾ ಮುಕ್ತ ವಿವಿ ಪರೀಕ್ಷಾ ಹಾಲ್. ಹಣ ಕೊಟ್ರೆ ಇಲ್ಲಿ ಎಲ್ಲವೂ ಮುಕ್ತ. ಪರೀಕ್ಷಾ ಹಾಲ್ನಲ್ಲೇ ಒಳ್ಳೆ ಬ್ಯಾಂಕ್ ಸಿಬ್ಬಂದಿ ತರ ಹಣ ಎಣಿಸ್ತಿರೋ ಈ ದೃಶ್ಯ ಕಂಡು ಬಂದಿದ್ದು ಕೋಲಾರದ ಕರ್ನಾಟಕ ಮುಕ್ತ ವಿವಿಯ ಪರೀಕ್ಷೆಯಲ್ಲಿ. ವಿಷಯ ಏನಂದ್ರೆ, ಟಮಕ ಬಡಾವಣೆಯಲ್ಲಿ ಕರ್ನಾಟಕ ಮುಕ್ತ ವಿವಿಯ ಪ್ರಾದೇಶಿಕ ಕೇಂದ್ರದಲ್ಲಿ ಪರೀಕ್ಷೆ ನಡೀತಿದೆ. ತಿಂಗಳಿಂದ ಬಿಎ, ಬಿಎಸ್ಸಿ, ಬಿಬಿಎ, ಬಿಕಾಂ ಹೀಗೆ ಅನೇಕ ಕೋರ್ಸ್ಗಳಿಗೆ ಪರೀಕ್ಷೆಗಳು ನಡೆಯುತ್ತಿವೆ. ಆದರೆ ಮುಕ್ತ ವಿವಿಯಲ್ಲಿ ಪರೀಕ್ಷೆ ಬರೆಯೋರು ಬಹುತೇಕರು ಉದ್ಯೋಗಿಗಳು. ಓದೋದು ಕಷ್ಟ. ಇದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲಿನ ಸಿಬ್ಬಂದಿ ಪರೀಕ್ಷಾರ್ಥಿಗಳಿಗೆ ಪುಸ್ತಕ ಹಾಗೂ ಮೊಬೈಲ್ ಫೋನ್ಗಳನ್ನ ಕೊಟ್ಟು ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅದಕ್ಕಾಗಿ ಒಬ್ಬ ವಿದ್ಯಾರ್ಥಿಯಿಂದ ಕೊಠಡಿ ಮೇಲ್ವಿಚಾರಕರು 1,000ದಿಂದ 1,500 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ವಸೂಲಿಯ ವಿಡಿಯೋ ಕೂಡ ಟಿವಿ9ಗೆ ಲಭ್ಯವಾಗಿದೆ. ಪರೀಕ್ಷಾ ಮೇಲ್ವಿಚಾರಕ ವಿನೋದ್ ಸಿಂಗ್, ರಾಜೇಂದ್ರ, ಪುನೀತ್, ನಂದಿನಿ ವಿರುದ್ಧ ಹಣ ವಸೂಲಿಯ ಆರೋಪ ಕೇಳಿ ಬಂದಿದೆ. ಆದರೆ ಈ ಆರೋಪವನ್ನ ಅಲ್ಲಗಳೆದಿರೋ ವಿವಿಯ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥೆ ಸುಮಲತಾ ಕಾಪಿ ಮಾಡಲು ಅವಕಾಶ ನೀಡಿಲ್ಲ. ಹಳೆ ವಿಡಿಯೋಗಳನ್ನ ಇಟ್ಕೊಂಡು ಕೆಲವರು ಹೀಗೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಮೇ ಬಿ ನಮ್ಮ ಟರ್ಮಿನ ವಿಡಿಯೋ ಅಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅದು ಮೇ ಬಿ ಗೊತ್ತಿಲ್ಲ, ಅದು ಪ್ರೀವಿಯಸ್ ಏನಾಗಿದೆ ಅದು ನಮ್ಗೆ ಐಡಿಯಾ ಇಲ್ಲ. ಬಟ್ ಇವಾಗ ಆ ಥರದ್ದು ಏನೂ ನಡೀತಾ ಇಲ್ಲ ಸರ್. ಯಾರೋ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಮಾಡಬೇಕು ಅಂತ, ಮತ್ತು ನಮ್ಮದೇನು ಯೂನಿವರ್ಸಿಟಿ ಇದೆ ಅದಕ್ಕೆ ಪ್ರಾಬ್ಲಮ್ ಮಾಡಬೇಕಂತ ಯಾರೋ ಈ ಥರ ಮಾಡಿಸ್ತಾ ಇರ್ಬೋದು. ಅದು ನಮ್ಗೆ ಐಡಿಯಾ ಇಲ್ಲ. ಇಲ್ಲಿ ಏನಾಗ್ತಾಯಿದೆ ಅದು ನಾವು ನಮ್ಮ ಮೇಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಸೊ ಆ ಥರದ್ದೆಲ್ಲ ಇಲ್ಲೇನೂ ನಡೀತಾ ಇಲ್ಲ. ಏನೇ ಹೇಳಿ, ಇಷ್ಟೆಲ್ಲ ತಂತ್ರಜ್ಞಾನ ಮುಂದುವರೆದಿದ್ರೂ ಪರೀಕ್ಷಾ ಕೊಠಡಿಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಲ್ಲ. ಅಲ್ಲದೆ ಇಲ್ಲಿನ ಕೆಲವು ಸಿಬ್ಬಂದಿಯೇ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಅಕ್ರಮಗಳು ನಡೆಯುವ ಸಾಧ್ಯತೆ ದಟ್ಟವಾಗಿದ್ದು, ಇದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಮುಕ್ತ ವಿವಿ ಮುಂದಾಗಬೇಕಿದೆ. ರಾಜೇಂದ್ರ ಸಿಂಹ, ಟಿವಿ9 ಕೋಲಾರ.